ಪಾಕಿಸ್ತಾನದ ಸ್ಪೈ ಬಂಧನ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕೇಂದ್ರ ಗುಪ್ತಚರ ಇಲಾಖೆ ಮತ್ತು ಮಿಲಿಟರಿ ಇಂಟೆಲಿಜೆನ್ಸ್ನಿಂದ ಬಂಧನ ಆಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಬಿಎಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಆರೋಪಿ ದೀಪ್ ರಾಜ್ ಚಂದ್ರ ಬಂಧಿತ ಆರೋಪಿ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದ್ದು. ಬಿಎಲ್ನಲ್ಲಿ ಪಿಡಿಐಸಿ ಆಗಿ ದೀಪ್ ರಾಜ್ ಚಂದ್ರ ಕೆಲಸ ಮಾಡ್ತಿದ್ದಂತೆ. ಮತ್ತಿಕೆರೆ ಬಳಿ ವಾಸ ಮಾಡ್ತಾ ಇದ್ದ ಆರೋಪಿ ಬಿಎಲ್ನಲ್ಲಿ ರಕ್ಷಣಾ ವಿಚಾರಗಳನ್ನ ಪಾಕಿಸ್ತಾನಕ್ಕೆ ಆ ಮಾಹಿತಿಗಳನ್ನ ಸೋರಿಕೆ ಮಾಡ್ತಾ ಇದ್ದ ಅನ್ನೋ ಕಾರಣಕ್ಕೆ ಆತನ ಬಂಧನ ಆಗಿದೆ. ಬೆಂಗಳೂರಿನಲ್ಲಿ ಪಾಕಿಸ್ತಾನದ ಸ್ಪೈ ಬಂಧನ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕೇಂದ್ರ ಗುಪ್ತಚರ ಇಲಾಖೆ ಮತ್ತು ಮಿಲಿಟರಿ ಇಂಟೆಲಿಜೆನ್ಸ್ನಿಂದ ಬಂಧನ ಆಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಬಿಎಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಆರೋಪಿ ದೀಪ್ ರಾಜ್ ಚಂದ್ರ ಬಂಧಿತ ಆರೋಪಿ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದ್ದು. ಬಿಎಲ್ನಲ್ಲಿ ಪಿಡಿಐಸಿ ಆಗಿ ದೀಪ್ ರಾಜ್ ಚಂದ್ರ ಕೆಲಸ ಮಾಡ್ತಿದ್ದಂತೆ. ಮತ್ತಿಕೆರೆ ಬಳಿ ವಾಸ ಮಾಡ್ತಾ ಇದ್ದ ಆರೋಪಿ ಬಿಎಲ್ನಲ್ಲಿ ರಕ್ಷಣಾ ವಿಚಾರಗಳನ್ನ ಪಾಕಿಸ್ತಾನಕ್ಕೆ ಆ ಮಾಹಿತಿಗಳನ್ನ ಸೋರಿಕೆ ಮಾಡ್ತಾ ಇದ್ದ ಅನ್ನೋ ಕಾರಣಕ್ಕೆ ಆತನ ಬಂಧನ ಆಗಿದೆ. ಬೆಂಗಳೂರಿನಲ್ಲಿ ಪಾಕಿಸ್ತಾನದ ಸ್ಪೈ ಬಂಧನ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕೇಂದ್ರ ಗುಪ್ತಚರ ಇಲಾಖೆ ಮತ್ತು ಮಿಲಿಟರಿ ಇಂಟೆಲಿಜೆನ್ಸ್ನಿಂದ ಬಂಧನ ಆಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಬಿಎಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಆರೋಪಿ ದೀಪ್ ರಾಜ್ ಚಂದ್ರ ಬಂಧಿತ ಆರೋಪಿ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದ್ದು. ಬಿಎಲ್ನಲ್ಲಿ ಪಿಡಿಐಸಿ ಆಗಿ ದೀಪ್ ರಾಜ್ ಚಂದ್ರ ಕೆಲಸ ಮಾಡ್ತಿದ್ದಂತೆ. ಮತ್ತಿಕೆರೆ ಬಳಿ ವಾಸ ಮಾಡ್ತಾ ಇದ್ದ ಆರೋಪಿ ಬಿಎಲ್ನಲ್ಲಿ ರಕ್ಷಣಾ ವಿಚಾರಗಳನ್ನ ಪಾಕಿಸ್ತಾನಕ್ಕೆ ಆ ಮಾಹಿತಿಗಳನ್ನ ಸೋರಿಕೆ ಮಾಡ್ತಾ ಇದ್ದ ಅನ್ನೋ ಕಾರಣಕ್ಕೆ ಆತನ ಬಂಧನ ಆಗಿದೆ. ಬೆಂಗಳೂರಿನಲ್ಲಿ ಪಾಕಿಸ್ತಾನದ ಸ್ಪೈ ಬಂಧನ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕೇಂದ್ರ ಗುಪ್ತಚರ ಇಲಾಖೆ ಮತ್ತು ಮಿಲಿಟರಿ ಇಂಟೆಲಿಜೆನ್ಸ್ನಿಂದ ಬಂಧನ ಆಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಬಿಎಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಆರೋಪಿ ದೀಪ್ ರಾಜ್ ಚಂದ್ರ ಬಂಧಿತ ಆರೋಪಿ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದ್ದು. ಬಿಎಲ್ನಲ್ಲಿ ಪಿಡಿಐಸಿ ಆಗಿ ದೀಪ್ ರಾಜ್ ಚಂದ್ರ ಕೆಲಸ ಮಾಡ್ತಿದ್ದಂತೆ. ಮತ್ತಿಕೆರೆ ಬಳಿ ವಾಸ ಮಾಡ್ತಾ ಇದ್ದ ಆರೋಪಿ ಬಿಎಲ್ನಲ್ಲಿ ರಕ್ಷಣಾ ವಿಚಾರಗಳನ್ನ ಪಾಕಿಸ್ತಾನಕ್ಕೆ ಆ ಮಾಹಿತಿಗಳನ್ನ ಸೋರಿಕೆ ಮಾಡ್ತಾ ಇದ್ದ ಅನ್ನೋ ಕಾರಣಕ್ಕೆ ಆತನ ಬಂಧನ ಆಗಿದೆ. ಬೆಂಗಳೂರಿನಲ್ಲಿ ಪಾಕಿಸ್ತಾನದ ಸ್ಪೈ ಬಂಧನ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕೇಂದ್ರ ಗುಪ್ತಚರ ಇಲಾಖೆ ಮತ್ತು ಮಿಲಿಟರಿ ಇಂಟೆಲಿಜೆನ್ಸ್ನಿಂದ ಬಂಧನ ಆಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಬಿಎಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಆರೋಪಿ ದೀಪ್ ರಾಜ್ ಚಂದ್ರ ಬಂಧಿತ ಆರೋಪಿ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದ್ದು. ಬಿಎಲ್ನಲ್ಲಿ ಪಿಡಿಐಸಿ ಆಗಿ ದೀಪ್ ರಾಜ್ ಚಂದ್ರ ಕೆಲಸ ಮಾಡ್ತಿದ್ದಂತೆ. ಮತ್ತಿಕೆರೆ ಬಳಿ ವಾಸ ಮಾಡ್ತಾ ಇದ್ದ ಆರೋಪಿ ಬಿಎಲ್ನಲ್ಲಿ ರಕ್ಷಣಾ ವಿಚಾರಗಳನ್ನ ಪಾಕಿಸ್ತಾನಕ್ಕೆ ಆ ಮಾಹಿತಿಗಳನ್ನ ಸೋರಿಕೆ ಮಾಡ್ತಾ ಇದ್ದ ಅನ್ನೋ ಕಾರಣಕ್ಕೆ ಆತನ ಬಂಧನ ಆಗಿದೆ. ಬೆಂಗಳೂರಿನಲ್ಲಿ ಪಾಕಿಸ್ತಾನದ ಸ್ಪೈ ಬಂಧನ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕೇಂದ್ರ ಗುಪ್ತಚರ ಇಲಾಖೆ ಮತ್ತು ಮಿಲಿಟರಿ ಇಂಟೆಲಿಜೆನ್ಸ್ನಿಂದ ಬಂಧನ ಆಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಬಿಎಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಆರೋಪಿ ದೀಪ್ ರಾಜ್ ಚಂದ್ರ ಬಂಧಿತ ಆರೋಪಿ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದ್ದು. ಬಿಎಲ್ನಲ್ಲಿ ಪಿಡಿಐಸಿ ಆಗಿ ದೀಪ್ ರಾಜ್ ಚಂದ್ರ ಕೆಲಸ ಮಾಡ್ತಿದ್ದಂತೆ. ಮತ್ತಿಕೆರೆ ಬಳಿ ವಾಸ ಮಾಡ್ತಾ ಇದ್ದ ಆರೋಪಿ ಬಿಎಲ್ನಲ್ಲಿ ರಕ್ಷಣಾ ವಿಚಾರಗಳನ್ನ ಪಾಕಿಸ್ತಾನಕ್ಕೆ ಆ ಮಾಹಿತಿಗಳನ್ನ ಸೋರಿಕೆ ಮಾಡ್ತಾ ಇದ್ದ ಅನ್ನೋ ಕಾರಣಕ್ಕೆ ಆತನ ಬಂಧನ ಆಗಿದೆ. ಬೆಂಗಳೂರಿನಲ್ಲಿ ಪಾಕಿಸ್ತಾನದ ಸ್ಪೈ ಬಂಧನ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕೇಂದ್ರ ಗುಪ್ತಚರ ಇಲಾಖೆ ಮತ್ತು ಮಿಲಿಟರಿ ಇಂಟೆಲಿಜೆನ್ಸ್ನಿಂದ ಬಂಧನ ಆಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಬಿಎಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಆರೋಪಿ ದೀಪ್ ರಾಜ್ ಚಂದ್ರ ಬಂಧಿತ ಆರೋಪಿ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದ್ದು. ಬಿಎಲ್ನಲ್ಲಿ ಪಿಡಿಐಸಿ ಆಗಿ ದೀಪ್ ರಾಜ್ ಚಂದ್ರ ಕೆಲಸ ಮಾಡ್ತಿದ್ದಂತೆ. ಮತ್ತಿಕೆರೆ ಬಳಿ ವಾಸ ಮಾಡ್ತಾ ಇದ್ದ ಆರೋಪಿ ಬಿಎಲ್ನಲ್ಲಿ ರಕ್ಷಣಾ ವಿಚಾರಗಳನ್ನ ಪಾಕಿಸ್ತಾನಕ್ಕೆ ಆ ಮಾಹಿತಿಗಳನ್ನ ಸೋರಿಕೆ ಮಾಡ್ತಾ ಇದ್ದ ಅನ್ನೋ ಕಾರಣಕ್ಕೆ ಆತನ ಬಂಧನ ಆಗಿದೆ. ಬೆಂಗಳೂರಿನಲ್ಲಿ
ಪಾಕಿಸ್ತಾನದ ಸ್ಪೈ ಬಂಧನ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕೇಂದ್ರ ಗುಪ್ತಚರ ಇಲಾಖೆ ಮತ್ತು ಮಿಲಿಟರಿ ಇಂಟೆಲಿಜೆನ್ಸ್ನಿಂದ ಬಂಧನ ಆಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಬಿಎಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಆರೋಪಿ ದೀಪ್ ರಾಜ್ ಚಂದ್ರ ಬಂಧಿತ ಆರೋಪಿ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದ್ದು. ಬಿಎಲ್ನಲ್ಲಿ ಪಿಡಿಐಸಿ ಆಗಿ ದೀಪ್ ರಾಜ್ ಚಂದ್ರ ಕೆಲಸ ಮಾಡ್ತಿದ್ದಂತೆ. ಮತ್ತಿಕೆರೆ ಬಳಿ ವಾಸ ಮಾಡ್ತಾ ಇದ್ದ ಆರೋಪಿ ಬಿಎಲ್ನಲ್ಲಿ ರಕ್ಷಣಾ ವಿಚಾರಗಳನ್ನ ಪಾಕಿಸ್ತಾನಕ್ಕೆ ಆ ಮಾಹಿತಿಗಳನ್ನ ಸೋರಿಕೆ ಮಾಡ್ತಾ ಇದ್ದ ಅನ್ನೋ ಕಾರಣಕ್ಕೆ ಆತನ ಬಂಧನ ಆಗಿದೆ. ಬೆಂಗಳೂರಿನಲ್ಲಿ ಪಾಕಿಸ್ತಾನದ ಸ್ಪೈ ಬಂಧನ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕೇಂದ್ರ ಗುಪ್ತಚರ ಇಲಾಖೆ ಮತ್ತು ಮಿಲಿಟರಿ ಇಂಟೆಲಿಜೆನ್ಸ್ನಿಂದ ಬಂಧನ ಆಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಬಿಎಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಆರೋಪಿ ದೀಪ್ ರಾಜ್ ಚಂದ್ರ ಬಂಧಿತ ಆರೋಪಿ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದ್ದು. ಬಿಎಲ್ನಲ್ಲಿ ಪಿಡಿಐಸಿ ಆಗಿ ದೀಪ್ ರಾಜ್ ಚಂದ್ರ ಕೆಲಸ ಮಾಡ್ತಿದ್ದಂತೆ. ಮತ್ತಿಕೆರೆ ಬಳಿ ವಾಸ ಮಾಡ್ತಾ ಇದ್ದ ಆರೋಪಿ ಬಿಎಲ್ನಲ್ಲಿ ರಕ್ಷಣಾ ವಿಚಾರಗಳನ್ನ ಪಾಕಿಸ್ತಾನಕ್ಕೆ ಆ ಮಾಹಿತಿಗಳನ್ನ ಸೋರಿಕೆ ಮಾಡ್ತಾ ಇದ್ದ ಅನ್ನೋ ಕಾರಣಕ್ಕೆ ಆತನ ಬಂಧನ ಆಗಿದೆ. ಬೆಂಗಳೂರಿನಲ್ಲಿ ಪಾಕಿಸ್ತಾನದ ಸ್ಪೈ ಬಂಧನ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕೇಂದ್ರ ಗುಪ್ತಚರ ಇಲಾಖೆ ಮತ್ತು ಮಿಲಿಟರಿ ಇಂಟೆಲಿಜೆನ್ಸ್ನಿಂದ ಬಂಧನ ಆಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಬಿಎಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಆರೋಪಿ ದೀಪ್ ರಾಜ್ ಚಂದ್ರ ಬಂಧಿತ ಆರೋಪಿ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದ್ದು. ಬಿಎಲ್ನಲ್ಲಿ ಪಿಡಿಐಸಿ ಆಗಿ ದೀಪ್ ರಾಜ್ ಚಂದ್ರ ಕೆಲಸ ಮಾಡ್ತಿದ್ದಂತೆ. ಮತ್ತಿಕೆರೆ ಬಳಿ ವಾಸ ಮಾಡ್ತಾ ಇದ್ದ ಆರೋಪಿ ಬಿಎಲ್ನಲ್ಲಿ ರಕ್ಷಣಾ ವಿಚಾರಗಳನ್ನ ಪಾಕಿಸ್ತಾನಕ್ಕೆ ಆ ಮಾಹಿತಿಗಳನ್ನ ಸೋರಿಕೆ ಮಾಡ್ತಾ ಇದ್ದ ಅನ್ನೋ ಕಾರಣಕ್ಕೆ ಆತನ ಬಂಧನ ಆಗಿದೆ. ಬೆಂಗಳೂರಿನಲ್ಲಿ ಪಾಕಿಸ್ತಾನದ ಸ್ಪೈ ಬಂಧನ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕೇಂದ್ರ ಗುಪ್ತಚರ ಇಲಾಖೆ ಮತ್ತು ಮಿಲಿಟರಿ ಇಂಟೆಲಿಜೆನ್ಸ್ನಿಂದ ಬಂಧನ ಆಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಬಿಎಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಆರೋಪಿ ದೀಪ್ ರಾಜ್ ಚಂದ್ರ ಬಂಧಿತ ಆರೋಪಿ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದ್ದು. ಬಿಎಲ್ನಲ್ಲಿ ಪಿಡಿಐಸಿ ಆಗಿ ದೀಪ್ ರಾಜ್ ಚಂದ್ರ ಕೆಲಸ ಮಾಡ್ತಿದ್ದಂತೆ. ಮತ್ತಿಕೆರೆ ಬಳಿ ವಾಸ ಮಾಡ್ತಾ ಇದ್ದ ಆರೋಪಿ ಬಿಎಲ್ನಲ್ಲಿ ರಕ್ಷಣಾ ವಿಚಾರಗಳನ್ನ ಪಾಕಿಸ್ತಾನಕ್ಕೆ ಆ ಮಾಹಿತಿಗಳನ್ನ ಸೋರಿಕೆ ಮಾಡ್ತಾ ಇದ್ದ ಅನ್ನೋ ಕಾರಣಕ್ಕೆ ಆತನ ಬಂಧನ ಆಗಿದೆ. ಬೆಂಗಳೂರಿನಲ್ಲಿ ಪಾಕಿಸ್ತಾನದ ಸ್ಪೈ ಬಂಧನ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕೇಂದ್ರ ಗುಪ್ತಚರ ಇಲಾಖೆ ಮತ್ತು ಮಿಲಿಟರಿ ಇಂಟೆಲಿಜೆನ್ಸ್ನಿಂದ ಬಂಧನ ಆಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಬಿಎಲ್ನಲ್ಲಿ ಕೆಲಸ